ಹಿಂದೆ ಬರ್ರಿ ಸರ್ ಸ್ವಲ್ಪ ಇನ್ನು ಈ ಕಡೆ ಸರ್ ರೆಡಿ ಸರ್ ಒಂಚೂರು ಈ ಕಡೆ ಬರಬೇಕಾ ಸರ್ ಸ್ವಲ್ಪ ಈ ಕಡೆ ಹಾಂ ಓಕೆ ಸರ್ ಸರ್ ಅಲ್ಲಿ ಕಾಣಿಸಲ್ಲ ಸರ್ ಸ್ವಲ್ಪ ಈ ಕಡೆ ಸೈಡಲ್ಲಿ ಬರ್ಬೇಕು ಅಲ್ಲಿರೋರು ಕಾಣಿಸಲ್ಲ ಸರ್ ಇಲ್ಲಿ ಕೆಲವರು ಸರ್ ಅಲ್ಲಿ ನೋಡಿ ಸರ್ ರೆಡಿ ಮೇಡಮ್ ಇವರು ಒಂದು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ KR ಪುರ ವಾರ್ಡ್ ನಂಬರು 14 ಈ ವಾರ್ಡಲ್ಲಿ ಇವರು ಒಬ್ಬರು ಆಸ್ಪಿರೆಂಟ್. ಸೊ ಇವ್ರ ಮನೆ ಪಕ್ಕದಲ್ಲೇ ಇರುವಂತಹ ಇವ್ರದೇ ಸೈಟ್ನಲ್ಲಿ ಏನು ಜನರನ್ನ ಭೇಟಿ ಮಾಡೋದಕ್ಕಾಗಲಿ, ಕುತ್ಕೊಂಡು ಮಾತಾಡೋದಕ್ಕಾಗಲಿ, ಅವ್ರ ಸಮಸ್ಯೆಗಳು ಕೇಳೋದಕ್ಕಾಗಲಿ, ಇಲ್ಲಿ ವಾರ್ಡಿನ ಜನತೆ ಹಾಗೂ ಅಕ್ಕಪಕ್ಕದವ್ರ ವಾರ್ಡು ಇಲ್ಲ KR ಪುರಂ ನಿವಾಸಿಗಳು ಯಾರೇ ಆಗಿರ್ಬೋದು, KR ಪುರಂ ಮತಕ್ಷೇತ್ರದ ನಿವಾಸಿಗಳು ಅವ್ರು ಬಂದರೆ ಇಲ್ಲಿ ಒಂದು ಊಟ ತಿಂಡಿ ವ್ಯವಸ್ಥೆ ಆಗಿರಲಿ, ಒಂದು ಶೌಚಾಲಯ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಇವ್ರ ಕೈಲಾಗಿದ್ದ ಸಹಾಯ ಇವ್ರು ಮಾಡ್ತಾರೆ. ಇವತ್ತು ಸರ್ಕಾರ ಇದೆ, ಹಾಗಾಗಿ ಆ ಉದ್ದೇಶದಿಂದ ಒಂದು ಸೇವೆ ಮಾಡಬೇಕು ಜನಕ್ಕೆ ಅಂತ ಹೇಳಿ ಇವರು ಮುಂದಿನ ದಿನ ಪಕ್ಷದ ಆಶೀರ್ವಾದ ಇದ್ದರೆ ಇವರು ಅಭ್ಯರ್ಥಿ ಆಗ್ತಾರೆ. ಆ ದೃಷ್ಟಿಯಿಂದ ಇವರು ಇಲ್ಲಿ ಆಫೀಸ್ ಮಾಡಿರೋದು, ಆಕಾಂಕ್ಷಿ ಆಫೀಸು. ಇದನ್ನು ಕೆಲವರು ಅಪಪ್ರಚಾರ ಏನಂತ ವಾರ್ಡ್ ಆಫೀಸೋ ಇಲ್ಲ ಬ್ಲಾಕ್ ಆಫೀಸೋ ಇಲ್ಲ ಪಾರ್ಟಿ ಆಫೀಸ್ ಬೇರೆ ಇದೆ.
ಪಾರ್ಟಿ ಆಫೀಸ್ ಬೇರೆ ಇದೆ, ಇದು ಪರ್ಸ್ನಲ್ ಆಫೀಸು. ಈ ಕ್ಲಾರಿಫಿಕೇಷನ್ನು ನಾನು ಎಲ್ಲ ಕಾಂಗ್ರೆಸ್ಸು ಕಾರ್ಯಕರ್ತರಿಗೆ, ಮತದಾರರಿಗೆ ಹಾಗೂ ಮುಖಂಡರು, ಹಿರಿಯರು, ಯುವಕರು, ಯಾವುದೇ ಮುಖಂಡರಿದ್ದರೆ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಕಾಂಕ್ಷಿಯಾಗಿ ಅವ್ರಿಗೆ ವೈಯಕ್ತಿಕವಾಗಿ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಪಕ್ಷದ ಆಶೀರ್ವಾದದಿಂದ ನಾಳೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಚುನಾವಣೆಯಲ್ಲೂ ಸಹ ಅನುಕೂಲ ಆಗುತ್ತೆ, ಚುನಾವಣೆಗೂ ಸಹ ಅಂತೇಳಿ ಇವ್ರ ಆಕಾಂಕ್ಷಿಯ ಆಫೀಸ್ ಇದೆ. ಪ್ರಕೃತಿ ತಮ್ಮ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ವಾರ್ಡಿನ ಜನತೆಗೆ ಹಾಗೂ ನಿಮ್ಮ ಹಿತೈಷಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲ ನಮ್ಮ ಸ್ನೇಹಿತರು ಬಂದಿದ್ರು, ಇವತ್ತು ವಾರ್ಡಿನ ಮತದಾರರು ಬಂದಿದ್ರು, ಅವರಿಗೆಲ್ಲ ನಾನು ಧನ್ಯವಾದಗಳು ಹೇಳಕ್ಕೆ. ಸರ್, ಇವತ್ತು ತಮ್ಮ ಹುಟ್ಟುಹಬ್ಬ ಪ್ರಯುಕ್ತ ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಸರ್, ಇವತ್ತು ಹುಟ್ಟಿದ ಹಬ್ಬದಲ್ಲಿ ಇವತ್ತು ಅನಾಥಾಶ್ರಮ ಆಗಿ ಇವತ್ತು ನಮ್ಮ ಸ್ನೇಹಿತರು ಕೆಲವು ಜಾಗದಲ್ಲಿ ಅನಾಥಾಶ್ರಮ ಅವರು ಊಟ ಹಾಕಿ ಊಟ ಮಾಡಿದ್ರು, ಕೆಲವು ಕಡೆ ಕರೆದಿದ್ರು, ಹೋಗಿ ಬಂದಿದ್ರು. ಸರ್, ತಾವು ಒಬ್ಬ ಜೀವಿ ಆಕಾಂಕ್ಷೆ ಇದೆ, ತಾವು ವಾರ್ಡ್ನಲ್ಲಿ ಯಾವ ರೀತಿ ನಿಕಟ ಸಂಪರ್ಕವನ್ನು ಹೊಂದಿದ್ದೀರಾ? ಸರ್, ಪ್ರತಿ ಮನೆಗೂ ಹೋಗಿ ಭೇಟಿಯಾಗಿ ಅವ್ರ ಸಮಸ್ಯೆ ಏನು ಅಂತ ನನ್ನ ಕೈಯಲ್ಲಿ ಇವತ್ತು ಸದ್ಯಕ್ಕೆ ಇನ್ನು ನಾನು ಕಾರ್ಪೊರೇಟರ್ ಆಗಿಲ್ಲ, ನನ್ನ ಕೈಯಲ್ಲಿ ಏನಾಗುತ್ತೋ ಹುಡುಗ ಮೇಡಮ್ ಇದ್ದಾರೆ, ಶ್ರೀನಿವಾಸ್ ಸರ್ ಇದ್ದಾರೆ, ಅವರ ಇದರಲ್ಲಿ ಎಲ್ಲ ಕೆಲಸಗಳು ಏನೇನಾಗುತ್ತೋ ಇವಾಗ ಅದು ಇವತ್ತಿಗೆ ಮಾಡಿಸ್ಕೊಡ್ತಾ ಇದ್ದೀನಿ. ಮತ್ತೆ ಒಂದು ವಾರ್ಡಲ್ಲಿ ಪರಿಪೂರ್ಣವಾಗಿ ಸಕ್ರಿಯ ತೋರಿಸ್ಕೊಂಡಿದ್ದೀರಾ? ಹೌದು ಸರ್. ಒಟ್ಟು ವಾರ್ಡಿನ ಜನತೆಗೆ ಮತ್ತೆ ಏನು ಇಷ್ಟಪಡ್ತೀರಾ? ವಾರ್ಡಿನ ಜನತೆಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳೋದಿಷ್ಟೇ, ನನ್ನ ಕೈಯಲ್ಲಿ ನಾವು ಇಲ್ಲೆಲ್ಲ ಬರೋದು ಸಮಾಜ ಸೇವೆ ಮಾಡೋಕ್ಕೆ, ಎಲ್ಲ ಬಂದು ನಿಮಗೆ ಏನು ಮನೆ ಬಾಗಿಲು ಬಂದು ನೀವು ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ಅವರು ಇವತ್ತಿನ ದಿನ ಯುವ ನಾಯಕರಾಗಿ ಹೊರ ಬಂದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇದೇ ಭಾಗದ ಇನ್ನೊಬ್ಬ ಯುವ ನಾಯಕ ಬ್ರಿಜೇಶ್ ಅವರಿದ್ದಾರೆ, ಆಮೇಲೆ ಹಲವಾರು ಸ್ನೇಹಿತರುಗಳು ಬಂದಿದ್ದಾರೆ ಬೆಂಗಳೂರಿಂದ, ಬೇರೆ ಬೇರೆ ಭಾಗದಿಂದ. ತುಂಬ ಖುಷಿ ಆಗುತ್ತೆ ನನ್ನ ಸ್ನೇಹಿತ ಈ ಮಟ್ಟಕ್ಕೆ ಬೆಳೀತಾನೆ ಅಂತ. ಅವ್ನ ಕೈಲಿ ಇವತ್ತಿಂದ ಅಂತಲ್ಲ, ಅವನು ಸುಮಾರು ವರ್ಷದಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ಅವ್ನ ಕೈಲಿ ಸಹಾಯ ಮಾಡ್ತಾ ಇದ್ದಾನೆ. ಇವಾಗ ಅಧಿಕೃತವಾಗಿ ರಾಜಕಾರಣಕ್ಕೆ ಬಂದಿದ್ದಾನೆ. ಒಳ್ಳೆಯದಾಗಲಿ ಮುಂದಿನ ದಿನದಲ್ಲಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ನಿಖಿಲ್ ಅವರು ಇವತ್ತೇ ಅಲ್ಲ, ಸಣ್ಣ ವಯಸ್ಸಿಂದ ನಮಗೆ ನಾನು ನೋಡ್ಕೊಂಡು ಬಂದಿರೋ ನಿಖಿಲ್ ಬಂದು ಫಸ್ಟಿಂದ ನಾನು ಸೋಷಿಯಲ್ ವರ್ಕಲ್ಲಿ ಇನ್ವಾಲ್ವ್ ಆಗ್ಕೊಂಡು ಬಂದಿದ್ದಾರೆ. ಜನಕ್ಕೆ ಅವಾಗ ಏನೇನು ಸಹಾಯ ಬೇಕೋ ಅದು ನಮ್ಗೆ ಯಾರಿಗೂ ಇಷ್ಟು ವರ್ಷ ತಿಳಿತಾ ಇರಲಿಲ್ಲ. ಇವಾಗ ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿ ಅವ್ರು ಎಲ್ಲರೂ ಮುಂದೆ ಬಂದು ನಂಗೊಂದು ಅವಕಾಶ ಕೊಡಿ ಅಂತ ಬರ್ತಿದ್ದಾರೆ. ಅದಕ್ಕೆ ಈ ಮಟ್ಟದಲ್ಲಿ ಜನ ಎಲ್ಲ ಸೇರಿರೋದು ನೀವೇ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಇಲ್ಲಿ ಸೇರಿದ್ದೀರಾ, ಯಾವ ರೀತಿಯಲ್ಲಿ ಆಚರಣೆ ನಡೀತಾ ಇದೆ ಅಂತ. ಇಲ್ಲೇ ಅಲ್ದಿರ ಬೆಳಗ್ಗೆಯಿಂದ ಹಲವಾರು ಕಡೆ ಆಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರಿಗೆ ಒಂದು ಒಳ್ಳೆ ಅಡಿಪಾಯ ಆಗಲಿ, ಇವತ್ತಿಂದ ಅವ್ರಿಗೆ ಒಂದು ಒಳ್ಳೆ ಶುರು ಸ್ಟಾರ್ಟ್ ಆಗಲಿ ಅಂತ ನಾನು ಕೋರ್ಕೊತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕೋರ್ಕೊತೀವಿ. ಆಗಲೇ ಹೇಳಿದಂಗೆ ವಿಜೇಶ್ ಮತ್ತು ಅವರ ತಂದೆ ತಾಯಿಯವರು ಎಲ್ಲರೂ ಇವ್ರ ಜೊತೆ ಇದ್ದಾರೆ. ಆ ಒಂದು ವಿಶ್ವಾಸವನ್ನು ಅವರು ಉಳಿಸ್ಕೊತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅದೇ ನಿಟ್ಟಿನಲ್ಲಿ ಈ ಆಫೀಸನ್ನು ರೀಸೆಂಟಾಗಿ ಓಪನ್ ಮಾಡಿದ್ರು. KR ಪುರಂ ಭಾಗದಲ್ಲಿ ಒಂದು ಸೋಷಲ್ ಸರ್ವಿಸ್ಗೆ ಒಂದು ಫ್ಯಾಮಿಲಿ ಆಗಿದ್ದರು, ಇವಾಗ ಆಫೀಸೇ ಓಪನ್ ಮಾಡಿದ್ದಾರೆ. ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಬರಲಿ, ಅವ್ರಿಗೆ ಯಾರೊಂದು ಒಳ್ಳೆ ಅವಕಾಶ ಸಿಗಲಿ, ಎಲೆಕ್ಷನ್ನಲ್ಲಿ ಕೂಡ ಜಯವೇರಿ ಆಗಲಿ ಅಂತ ಆಶಿಸ್ತೀನಿ. ವಿಶಿಂಗ್ ಹಿಮ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಇನ್ನೊಂದು ಜಾಸ್ತಿ ಇಲ್ಲ. ಇವಾಗ ಬಾನ ಹೇಳಿ ಇಡೀನಾ ಹೇಳಿ ಸರ್. ಇವತ್ತು ನಿಖಿಲ್ ಅವರು ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ದಿನ ಏನು ನಮ್ಮ ಸ್ನೇಹಿತರು ಹಾಗೂ ಈ ವಾರ್ಡು KR ಪುರಂ ವಾರ್ಡಿನ GBA ಒಬ್ಬ ಆಸ್ಪಿರೆಂಟ್ ಆಗಿರುವಂಥ ನಿಖಿಲ್ ಅವರ ಹುಟ್ಟುಹಬ್ಬ. ಹಾಗಾಗಿ ನಾವೆಲ್ಲ ಸ್ನೇಹಿತರು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸೇರಿ ಇಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಶುಭಾಶಯಗಳನ್ನ ತಿಳಿಸಿದ್ದೀವಿ.
ಬರೋ ದಿನಗಳಲ್ಲಿ ಅವ್ರಿಗೆ ಅವರ ಸೇವೆಯನ್ನು, ಸಮಾಜ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಜಯಶೀಲರಾಗಲಿ ಅಂತ ಆಶೀರ್ವಾದಕ್ಕೆ ನಾನು ಒಬ್ಬ ಸಪೋರ್ಟು. ತಮ್ಮ ಒಂದು ಅಕ್ಕವ್ರದ್ದು ಆಶೀರ್ವಾದ ಇದ್ದರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಖಂಡಿತ ನಮ್ಮೆಲ್ಲರ ಆಶೀರ್ವಾದ ಇದೆ ಅವ್ರಿಗೆ. ಅದ್ರ ಜೊತೆಗೆ ಏನು ಅವರು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಭಾಗದಲ್ಲಿ, ಇದಕ್ಕೆ ಮುಂಚೆ ಅವ್ರ ತಂದೆಯವರು ಭಾಳಷ್ಟು ಸೇವೆ ಕೊಡುಗೆ ಇದೆ ಕೆ ಆರ್ ಪುರಂ ಭಾಗಕ್ಕೆ. ಈ ಕೆ ಆರ್ ಪುರಂ ಗ್ರಾಮದಲ್ಲಿ ಅವರು ಸಹ ಒಬ್ಬರು ಹಳಬರು, ಭಾಳ ವರ್ಷಗಳಿಂದ ಇಲ್ಲೇ ಇದ್ದಾರೆ. ಕೆ ಆರ್ ಪುರಂ ಡೆವಲಪ್ಮೆಂಟಲ್ಲೂ ಸಹ ಸಾಕಷ್ಟು ಒಂದು ಆ್ಯಕ್ಟಿವ್ ಆಗಿ ಅವ್ರದ್ದು ಒಂದು ಪಾತ್ರ ಇದೆ. ಸೊ ಹಾಗಾಗಿ ಏನು ನಮ್ಮೆಲ್ಲರ ಅವ್ರಿಗೆ ಸಹಕಾರ ಇದ್ದೇ ಇರುತ್ತೆ, ಮುಂಚೆಯಿಂದನೂ ಇದೆ, ಈಗಲೂ ಇದೆ, ಮುಂದಕ್ಕೂ ಇದ್ದೇ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷನೂ ಸಹ ಅದನ್ನ ಗುರುತಿಸಿ ಇವ್ರಿಗೆ ಅವಕಾಶ ಮಾಡಿಕೊಟ್ರೆ ನಾವೆಲ್ಲ ಸೇರಿ ಏನು ಇವರು ಹಿರಿಯರಿದ್ದಾರೆ, ಕೆ ಆರ್ ಪುರಮಿನ ಹಳಬರಿದ್ದಾರೆ, ಹಾಗೂ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು, ಬೇರೆ ಪಕ್ಷದ ಪದಾಧಿಕಾರಿಗಳು ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಇವ್ರನ್ನ ಮುಂದೆ ಗೆಲ್ಸ್ಕೊಂಡ್ಬರ್ತೀವಿ GBA ಚುನಾವಣೆಯನ್ನು. ಬರಬೇಕು ಸರ್, ಸ್ವಲ್ಪ ಕ್ಲೋಸ್ ಆಗಿ. ರೆಡಿ? ಹಾಗೆ ರೀ ಸರ್, ಕ್ಯಾಮ್ರಾ. ಇಲ್ಲಿ ಸರ್. ಇರೋಣ ಓಕೆ ಕೊಡ್ಬೇಡ, ಇರೋಣ. ಸರ್ ಆರ ನೀಟಾಗಿ ಹಾಕಿ ಸರ್, ಸ್ವಲ್ಪ ಬನ್ನಿ ಸರ್. ಹಲೋ, ಸ್ವಲ್ಪ ಮುರಳಿನ ಏನಕ್ಕೆ ಅಲ್ಲ. ಸರ್ ಸೈಡಿಂದ, ಸ್ವಲ್ಪ ಸೈಡಿಂದ ಸರ್. ಓಕೆ, ರೆಡಿ ಸರ್? ರೆಡಿ? ಲುಕ್ ಹಿಯರ್ ಸರ್. ಸರ್ ಒಂದು ಸ್ಟೆಪ್ ಮುಂದೆ ಸರ್. ಸ್ವಲ್ಪ ಮೇಲೆ ಎತ್ತಬೇಡೋಣ. ಮೇಲೆ ಎತ್ತಬೇಕಾ, ಎತ್ತಬಾರ್ದು ಅಷ್ಟೇ. ಸರ್ ರೆಡಿ ಸರ್? ಹಾಗೆ ಹತ್ರ ಬನ್ನಿ ಸರ್, ಸ್ವಲ್ಪ ಇದ್ದೇ ಬರಬೇಕು ಬ್ರೋ. ಹಿಂದೆ ಬನ್ನಿ. ಸ್ಟೆಪ್ ಸಾಕೋಣ. ಓಕೆ.